ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ನ ಖಾಸಗಿ ಹೋಟೆಲ್ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಹಾದೇವ್ ಕಾಮಳಿ ಹಾಗೂ ರಾಷ್ಟ್ರೀಯ ಮೂಲ ನಿವಾಸಿ ಸಂಘದ ರಾಷ್ಟ್ರೀಯ ಅಧ್ಯಕ್ಷರಾಗಿರುವ ತಾರಾರಾಮ್ ಮೆಹ್ನಾ ಅವರು ಮಾತನಾಡಿದರು. ಬಿ ಶ್ಯಾಮಸುಂದರ್ ಅವರ 113ನೇ ಜಯಂತಿ ನಿಮಿತ್ತವಾಗಿ ಭಾರತೀಯ ಭೀಮಸೇನಾ ಹಾಗೂ ರಾಷ್ಟ್ರೀಯ ಮೂಲ ನಿವಾಸಿ ಸಂಘ ಇವರ ಒಂದು ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಡಿಸೆಂಬರ್ 19ರಿಂದ ಡಿಸೆಂಬರ್ 23ರವರೆಗೆ ಪ್ರಥಮ ರಾಷ್ಟ್ರೀಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ. ರಾಷ್ಟ್ರೀಯ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನ ಮೈಸೂರಿನ ಉರಲಿಂಗ ಪೆದ್ದಮಠದ ಪೂಜ್ಯ ಜ್ಞಾನ ಪ್ರಕಾಶನ್ ಅವರು ವಹಿಸಲಿದ್ದಾರೆ. ಕೇರಳದ ನಿವೃತ್ತ IAS ಕನ್ನನ್ ಗೋಪಿನಾಥ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ USAನ ಫಕೀರಚಂದ್ ಫೆರಿಯಾದ್, ಪ್ರಜಾ ಪರಿವರ್ತನಾ ವೇದಿಕೆ ಅಧ್ಯಕ್ಷರಾದ ಶ್ರೀ ಬಿ ಗೋಪಾಲ್, ಚಂಡೀಗಢನ ದಾದಾ ಸಾಹೇಬ್ ಅವರ ಸೋದರಳಿಯ ಪ್ರಭುಜಿತ್ ಸಿಂಗ್ ಹಾಗೂ ಬಿ ಶ್ಯಾಮಸುಂದರ್ ಅವರ ಸೋದರಳಿಯ GR ನರಸಿಂಗ್ ರಾವ್, RG ಕುರಿಲ್ ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಮೂಲ ಭಾರತೀಯ ಚಳವಳಿಯ ಜನಕ ಭಾರತೀಯ ಭೀಮಸೇನಾ ಅವರು 1968ರಲ್ಲಿ ಸ್ಥಾಪನೆಯನ್ನ ಮಾಡಿದ್ದಾರೆ. ಅವರ 113ನೇ ಜಯಂತಿಯನ್ನ ಡಿಸೆಂಬರ್ 21ರಂದು ಆಚರಣೆ ಮಾಡಲಾಗುತ್ತಿದೆ. ಭಾರತೀಯ ಭೀಮಸೇನಾ ಹಾಗೂ ರಾಷ್ಟ್ರೀಯ ಮೂಲ ನಿವಾಸಿ ಸಂಘ ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸಮ್ಮೇಳನವನ್ನ ಡಿಸೆಂಬರ್ 19ರಿಂದ 23ರವರೆಗೆ ಈ 5 ದಿವಸಗಳ ಕಾಲ ಹಮ್ಮಿಕೊಳ್ಳಲಾಗಿದೆ. 19ನೇ ತಾರೀಕಿನಂದು ಛಲವಾದಿ ಭವನದಲ್ಲಿ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಅತಿಥಿಗಳನ್ನು ಆಹ್ವಾನ ಮಾಡಲಾಗಿದೆ. ದಿನಾಂಕ 20ರಿಂದ 23ರವರೆಗೆ ಪ್ರತಾಪ್ ನಗರದ ಸರ್ಕಾರಿ ನೌಕರರ ಸಮುದಾಯ ಭವನದಲ್ಲಿ ಭೀಮಸೇನಾ ರಾಷ್ಟ್ರೀಯ ಅಧಿವೇಶನ ಆಯೋಜನೆಯನ್ನ ಮಾಡಲಾಗಿದೆ. ಈ 5 ದಿವಸಗಳ ಕಾರ್ಯಕ್ರಮದಲ್ಲಿ ಪ್ರತಿ ದಿವಸ 3 ಸೆಷನ್ಗಳನ್ನು ಏರ್ಪಾಡು ಮಾಡಿದ್ದು, ಪ್ರತಿ ಸೆಷನ್ನಲ್ಲಿ ಬೇರೆ ಬೇರೆ ವಿಷಯಗಳ ಕುರಿತಾಗಿ ವಿಚಾರಗೋಷ್ಠಿಯನ್ನು ಆಯೋಜನೆ ಮಾಡಲಾಗಿದೆ. 10ರಿಂದ 12 ಉಪನ್ಯಾಸಕರು ತಮ್ಮ ಜ್ವಲಂತ ಸಮಸ್ಯೆಗಳ ಕುರಿತಾಗಿ ತಮ್ಮ ವಿಚಾರಗಳನ್ನು ಮಂಡಿಸಲಿದ್ದಾರೆ. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಮೂಲ ಭಾರತೀಯ ಸಮಾಜದ ಬುದ್ಧಿಜೀವಿಗಳು, ಪ್ರಗತಿಪರರು, ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಮಹಿಳೆಯರು, ಯುವಕರು, ಭಾರತೀಯ ಭೀಮಸೇನಾದ ಎಲ್ಲಾ ಪದಾಧಿಕಾರಿಗಳು ರಾಷ್ಟ್ರೀಯ ಸಮ್ಮೇಳನದಲ್ಲಿ ಭಾಗವಹಿಸಿ ವಿಚಾರಗೋಷ್ಠಿಯಲ್ಲಿ ಜ್ವಲಂತ ಮತ್ತು ಗಂಭೀರ ವಿಷಯಗಳನ್ನು ಆಲಿಸಿ ತಮ್ಮ ಬಂಧು ಮಿತ್ರರಿಗೂ ತಿಳಿಸಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸುವುದಾಗಿ ಮನವಿಯನ್ನ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷರಾಗಿರುವ ಅಶೋಕ್ ಕುಮಾರ್ ಮಾಳಿಗೆ, ಸುನಿಲ್ ಕುಮಾರ್ ಡೊಳ್ಳೆ, बक्कप्पा दंडिन, सैयद तला हस्मी ಸೇರಿದಂತೆ ಇನ್ನಿತರರು ಇದ್ದರು. साथियों, जैसा कि अभी आपको बताया गया है कि बीदर के अंदर बामसेफ राष्ट्रीय मूल निवासी संघ और भारतीय भीमसेना का जॉइंट प्रोग्राम नेशनल कन्वेंशन जो 19th यानी कि 19 दिसंबर से 23 दिसंबर तक संपन्न होने जा रहा है. इस साल का हमारा, उससे पहले हमारे 37 कन्वेंशन हो चुके हैं देश के अलग अलग राज्यों में, अलग अलग शहरों में. इस साल का हमारा 38th जो नेशनल कन्वेंशन है वो हमने कर्नाटक के बीदर शहर में रखा है. और इसका मेन कारण रखने का वजह जो है वो ये है कि यहाँ पर एक ऐसे महापुरुष का जन्म हुआ जिन्होंने दबे कुचले समाज के लिए जो बाबा साहब अम्बेडकर का मिशन था, उस मिशन को आगे बढ़ाने का काम किया, जिनको बी श्यामसुंदर जी के नाम से जाना जाता है. मैं भी इस मिशन में 22-23 साल से काम करते हुए भी उनके बारे में इतना नहीं जानता था. लेकिन गत साल लास्ट ईयर में जब यहाँ पर उनके जन्म जयंती के अवसर पर आया, कामले जी और साथियों ने, जो भी टीम हमारी यहाँ बैठी है, इन्होंने मुझे आमंत्रित किया उस प्रोग्राम में. उसके बाद में बी श्यामसुंदर जी को जानने का मुझे मौका मिला और मुझे बहुत खुशी हुई. तो हम लोगों ने ये तय किया कि हम बी श्यामसुंदर साहब को यहाँ दक्षिण का ही सिर्फ नहीं महापुरुष रखेंगे, उसको हम नेशनल लेवल पे स्थापित करेंगे, राष्ट्रीय और अंतर्राष्ट्रीय स्तर पर, नेशनल इंटरनेशनल लेवल पर उनकी पहचान बनाएंगे. इसी उद्देश्य से हमने हमारा 38वां जो ये नेशनल कन्वेंशन है 38वां वो यहाँ पर रखा गया है. और इस अधिवेशन में बहुत ही बड़ी खुशी की बात है कि ये हमारा अधिवेशन 19 तारीख को जो राष्ट्रीय मूल निवासी संघ और भारतीय भीमसेना का जॉइंट प्रोग्राम एक दिन का है, उस प्रोग्राम के अंदर गोपीनाथ कन्नन जो पूर्व IAS हैं वो इस प्रोग्राम के अंदर इनोग्रेशन के लिए, उद्घाटन के लिए आ रहे हैं. और ये प्रोग्राम संत ज्ञान प्रकाश जी स्वामी उरलिंग मठ मैसूर के सानिध्य में हो रहा है, उनके जो है देखरेख में हो रहा है. इसके अंदर चीफ गेस्ट हमारे USA से फकीर चंद जी पेरियार आ रहे हैं. उसके साथ साथ आयुष्मती राधिका अम्मा जी जो रोहित वेमुला की मदर हैं, वो भी इस कार्यक्रम के अंदर चीफ गेस्ट के तौर पे आ रही हैं. GL भगत चीफ इनकम टैक्स कमिश्नर
कलकत्ता से जो रिटायर हैं वो भी इसमें चीफ गेस्ट के तौर पे आ रहे हैं, और बी गोपाल जो बेंगलोर से इस कार्यक्रम में शिरकत कर रहे हैं चीफ गेस्ट के तौर पर। उसी तरह से जनाब अमीन जाफरी भी इस कार्यक्रम में चीफ गेस्ट रहेंगे। और उसके बाद हमारा 20 तारीख को जो बामसेफ और राष्ट्रीय मूल निवासी संघ का तीन दिवसीय कन्वेंशन शुरू होगा, उसके अंदर राहुल शिंदे जी जो कर्नाटक के आईएएस हैं, वो शायद बीदर के ही रहने वाले हैं, वो इस कार्यक्रम के अंदर इनॉग्रेशन करेंगे, उद्घाटन करेंगे। और रमेश चंद्रा जी जो रिटायर चीफ कंजर्वेटर भी हैं और प्रिंसिपल सेक्रेटरी से रिटायर हुए हैं, उत्तर प्रदेश से आ रहे हैं। और मानिक फ़कीर साहब जो बहुत ही बड़े अच्छे क्रांतिकारी और साहित्यकार हैं, वो कलकत्ता से, वेस्ट बंगाल से हमारे बीच में आ रहे हैं। और फ़कीर चंद जी जो अमेरिका यूएसए से, ये भी हमारे इसमें चीफ गेस्ट रहेंगे। इस कार्यक्रम में क्योंकि ये कार्यक्रम 5 दिन का है, तो 19 और 20 तारीख को ये इनॉग्रेशन का कार्यक्रम रहेगा दोनों संगठनों का। और 21 तारीख को जो ऑल इंडिया से हमारे डेलीगेट्स यहाँ पर आ रहे हैं सैकड़ों की संख्या में, उन लोगों का यहाँ की धरती का जो है भ्रमण कार्यक्रम, घूमने का कार्यक्रम रखा गया है, जिसके अंदर 2-4 पॉइंट खास हैं। जैसे हमारा बसवन्ना जी का जो यहाँ से नज़दीक में पड़ता है, वहाँ पर हमारी टीम जाएगी। उसके साथ साथ जो यहाँ गुरु नानक देव का गुरुद्वारा है, और यहाँ का जो फेमस जो फोर्ट है, किला, इस प्रकार के यहाँ कुछ हिस्टोरिकल पॉइंट के लिए एक दिन का पूरा प्रोग्राम रखा गया है। ಮೂಲ ಭಾರತಿ ಚಳವಳಿಯ ಜನಕ ಬಿ ಶ್ಯಾಮ್ ಸುಂದರ್ ಸಾಹೇಬರು ಭಾರತೀಯ ಭೀಮಸೇನಾವನ್ನು 1968ರಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಅವರ ಒಂದು ಜಯಂತಿ 113ನೇ ಜಯಂತಿ ಬರ್ತಕ್ಕಂಥ 21ನೇ ಡಿಸೆಂಬರ್ನಲ್ಲಿ ಇದೆ. ಆ ಒಂದು ಬಿ ಶ್ಯಾಮ್ ಸುಂದರ್ ಸಾಹೇಬರ ಒಂದು ಜಯಂತಿ ನಿಮಿತ್ತವಾಗಿ ನಾವು ಅವರು ಹುಟ್ಟಾಕಿದಂಥ ಭಾರತೀಯ ಭೀಮಸೇನಾವನ್ನು ನಾವು ಹೋದ ವರ್ಷ ಅದನ್ನು ರೀಆರ್ಗನೈಸ್ ಮಾಡಿದ್ದೀವಿ. ಆ ರೀಆರ್ಗನೈಸ್ ಮಾಡಿದಂಥ ಭಾರತೀಯ ಭೀಮಸೇನಾ ಮತ್ತು ಅದರ ಒಂದು ಸಮವೈಚಾರಿಕ ಸಂಘಟನೆಯಾದಂಥ ರಾಷ್ಟ್ರೀಯ ಮೂಲ ನಿವಾಸಿ ಸಂಘ, ಆ ಎರಡೂ ಸಂಘಟನೆಗಳ ಒಂದು ಸಂಯುಕ್ತ ಆಶ್ರಯದಲ್ಲಿ ರಾಷ್ಟ್ರೀಯ ಸಮ್ಮೇಳನವನ್ನು ನಾವು ಬರ್ತಕ್ಕಂಥ ಡಿಸೆಂಬರ್ 19ರಿಂದ 23ರವರೆಗೆ 5 ದಿವಸದ ಕಾರ್ಯಕ್ರಮ ಇದೆ. ಆ 5 ದಿವಸದ ಕಾರ್ಯಕ್ರಮದಲ್ಲಿ 2 ಹಂತದಲ್ಲಿದೆ. ಒಂದು ಭಾರತೀಯ ಭೀಮಸೇನೆ ಮತ್ತು ರಾಷ್ಟ್ರೀಯ ಮೂಲ ನಿವಾಸಿ ಸಂಘದ್ದು ಚಲವಾದಿ ಭವನ್ನಲ್ಲಿ 19ನೇ ತಾರೀಕು ರವಿವಾರದಂದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಒಂದು ಅತಿಥಿಗಳು ಅಲ್ಲಿ ಬರ್ತಾ ಇದ್ದಾರೆ. ಮತ್ತು 20ರಿಂದ 23ರವರೆಗೆ ಸರ್ಕಾರಿ ನೌಕರ ಭವನದಲ್ಲಿ ಬಾಮ್ಸೆಫ್ನ ರಾಷ್ಟ್ರೀಯ ಅಧಿವೇಶನ ಇದೆ. ಅಲ್ಲಿಯೂ ಕೂಡ ಇಂಟೆಲೆಕ್ಚುವಲ್ ಜನ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ದಿವಸ 3 ವಿಷಯಗಳನ್ನು ಅಲ್ಲಿ ನಾವು ಇಟ್ಟಿದ್ದೀವಿ. ಈ ಪ್ರಚಲಿತ ಜ್ವಲಂತ ಒಂದು ಸಮಸ್ಯೆಗಳನ್ನು ಕುರಿತು ಪ್ರತಿ ದಿವಸ ಮುಂಜಾನೆ 9ರಿಂದ ರಾತ್ರಿ 9ರವರೆಗೆ ಸುಮಾರು 3 ವಿಷಯ ಮೇಲೆ, ಒಂದೊಂದು ವಿಷಯ ಮೇಲೆ 10ರಿಂದ 12 ಉಪನ್ಯಾಸಕರು ಅದರಲ್ಲಿ ಮಾತನಾಡಲಿದ್ದಾರೆ. ಅದರಲ್ಲಿ ಬಹಳಷ್ಟು ಜನ ಆ ಒಂದು ಕಾರ್ಯಕ್ರಮವನ್ನು 19ನೇ ತಾರೀಕು ಇರುವಂಥ ಕಾರ್ಯಕ್ರಮವನ್ನು ನಮ್ಮ IAS ಆಫೀಸರ್, ex-IAS ಆಫೀಸರ್ ಇರೋಂಥ ಕನ್ನನ್ ಗೋಪಿನಾಥ್ ಅವರು ಬಾಂಬೆದಿಂದ ಬರ್ತಾ ಇದ್ದಾರೆ. ಆ 19ನೇ ತಾರೀಕು ಉದ್ಘಾಟನೆಯನ್ನು ಮಾಡಿ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕದಿಂದ ಹಿರಿಯರು ಹಾಗೂ ಬಹುಜನ ಸಮಾಜದ ನಾಯಕರಾದಂಥ ಬಿ ಗೋಪಾಲ್ಜಿ ಬರ್ತಾ ಇದ್ದಾರೆ. ಆ ಒಂದು ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಪೂಜ್ಯ ಜ್ಞಾನಪ್ರಕಾಶ್ ಸ್ವಾಮೀಜಿ ಉರ್ಲಿಂಗ್ ಪೆದ್ದಿಮಠ ಮೈಸೂರು ಅವರು ಆ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ತೆಲಂಗಾಣದಿಂದ ವೆಮುಲಾ ಅವರ ತಾಯಿ ರಾಧಿಕಾ ವೆಮುಲಾ ಕೂಡ ಬರ್ತಾ ಇದ್ದಾರೆ. ಹೀಗಾಗಿ ಕರ್ನಾಟಕದಿಂದ ಹಲವಾರು ವಿಷಯಗಳ ಮೇಲೆ ಮಾತಾಡಲಿಕ್ಕೆ ಪ್ರೊಫೆಸರ್ ಹರಿರಾಮನ್ನು ಕೂಡ ಬರ್ತಾ ಇದ್ದಾರೆ. ಅದರ ಜೊತೆಯಲ್ಲಿ ಹರಾ ಮಹೇಶ್ ಅವರು ಬರ್ತಾ ಇದ್ದಾರೆ ಬೆಂಗಳೂರಿನಿಂದ, AJ ಖಾನ್ ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಪ್ರತಿಯೊಂದು ವಿಷಯ ಮೇಲೆ ಹಂತ ಹಂತವಾಗಿ ಬಹುಜನ ಸಮಾಜದ ಒಂದು ಸಮಸ್ಯೆಗಳ ಬಗ್ಗೆ ಜ್ವಲಂತವಾಗಿ ಚರ್ಚೆ ಆ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದೀವಿ. ಹಾಗಾಗಿ ನಾನು ತಮ್ಮ ಮೂಲಕ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ, ಬೀದರ್ ಜಿಲ್ಲೆಯ ಸಮಸ್ತ ಬಹುಜನ ಸಮಾಜದ ಜನರಿಗೆ ಈ ಒಂದು 19ರಿಂದ 23ರವರೆಗೆ ಏನು ಬಿ ಶ್ಯಾಮ್ ಸುಂದರ್ ಅವರ ಜಯಂತಿ ನಿಮಿತ್ತ ನಡೆಯುತ್ತಿರುವಂಥ ರಾಷ್ಟ್ರೀಯ ಸಮ್ಮೇಳನಕ್ಕೆ ಬಹುಜನ ಸಮಾಜದ ಎಲ್ಲ ಜನರು ಅದರಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕಂತ ತಮ್ಮ ಮೂಲಕ, ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ.
जैसे कि आप जानते हैं कि एक नेशनल कन्वेंशन है जो भारतीय भीम सेना और राष्ट्रीय मूल निवासी संघ की तरफ से ये ऑर्गेनाइज़ किया गया है, और ये हमारी खुशनसीबी है, बीदर की खुशनसीबी है कि ये नेशनल कन्वेंशन ये लोग बीदर में करने के लिए डिसाइड करें। और जैसे कि आप लोग यहाँ पे जानते हैं, बी श्याम सुंदर साहब यहाँ पे पैदा हुए थे, उनकी एक मुहिम चली, उनकी मुहिम से सारे मुस्लिम SC ST OBC और SC ST OBC मुस्लिम एक हुए, और जितने भी तबका जो कमज़ोर तबका था उनको उठाने की कोशिश की गई। उसके बाद मेरे जब तक वालिद मोहतरम जनाब सैयद जुल्फ़िकार हाशमी XMLA बीदर ज़िंदा थे, उनके मरने से पहले तक वो ये मुहिम को लेके जाते थे। आज मुझे उन्हीं के खातिर ये मौका मिला कि मैं आप लोगों के